श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वास्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ನಿನ್ನೆ ಆದ ಚಿತ್ರಕೇತುರಾಜನ ವೃತ್ತಾಂತವನ್ನ ಗಮನಿಸ್ತಾ ಇದ್ದೇವೆ. ಈ ಚಿತ್ರಕೇತು ವಿಲಾಪ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರೇ ಬಂದು ಉಪದೇಶ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೇನೆ ಚಿತ್ರಕೇತುವಿಗೆ ಜ್ಞಾನವನ್ನ ಕೊಡುವ ಉದ್ದೇಶದಿಂದಾಗಿ ಅವನ ಮಗನನ್ನೇ ಕರೆಸಿದ್ದಾರೆ. ನಿನ್ನ ಉಳಿದಂತಹ ಆಯುಷ್ಯವನ್ನ ಈ ನಿನ್ನ ತಂದೆ ತಾಯಿಯರ ಜೊತೆಯಲ್ಲಿ ಕಳೆದು ಬಿಡು, ವಾಪಸ್ಸು ಹೋಗಬೇಡ, ನಿನಗೋಸ್ಕರ ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ಕೇಳಿಕೊಂಡಾಗ ಅವನು ಹೇಳಿದಂತಹ ವಿಷಯಗಳನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅವನು ಹೇಳಿದ್ದು, ಕಸ್ಮಿನ್ ಜನ್ಮನ್ ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ ಭ್ರಾಮ್ಯಮಾಣಸ್ಯ ದೇವತಿರಿಯಂಗ್ ನೃಯೋನಿಷು. ನನ್ನ ಕರ್ಮದ ಪ್ರಭಾವದಿಂದ ನಾನಾ ಶರೀರಗಳಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಯಾವ ಜನ್ಮದಲ್ಲಿ ಇವರು ಅಣ್ಣ ತಮ್ಮ ತಂದೆ ತಾಯಿಗಳಾಗಿದ್ದಾರೆ. ನನಗೆ ಅನೇಕ ಜನ್ಮಗಳಿವೆ. ಯಾವ ಜನ್ಮದ್ದು ಅಂತ ಇಟ್ಟುಕೊಂಡು ಇವರು ನನಗೆ ತಂದೆಯಾಗಿದ್ದಾರೆ ತಾಯಿಯಾಗಿದ್ದಾರೆ ಅಂತ ನಾನು ಹೇಳಿಕೊಳ್ಳಿ. ಅನೇಕ ಶರೀರಗಳಲ್ಲಿ ತಿರುಗಾಡ್ತಾ ಬಂದಿದ್ದೇನೆ. ಈ ಜನ್ಮದಲ್ಲಿ ತಂದೆ ತಾಯಿಗಳಾಗಿದ್ದಾರೆ, ಮುಂದಿನ ಜನ್ಮದಲ್ಲಿ ಇವರು ತಂದೆ ತಾಯಿಗಳಲ್ಲ. ನಮಗೆ ಇವರು ಉಪಕಾರ ಮಾಡೋರು, ಇವರು ಅಪಕಾರ ಮಾಡುವವರು, ಇವರನ್ನ ಕೊಲ್ಲೋರು, ಇವ್ರು ಬರೀ ಉಪಕಾರ ಮಾಡುವವರು. ಇವನು ಒಂದೊಂದ್ ಸಂದರ್ಭದಲ್ಲಿ ಒಂದೊಂದ್ ತರ ಮಾಡ್ತಾನೆ. ಉಪಕಾರ ಮಾಡ್ಬೇಕು ಅಂತ ಕೆಲವೊಮ್ಮೆ ಉಪಕಾರವನ್ನು ಮಾಡ್ತಾನೆ, ಕೆಲವೊಮ್ಮೆ ಅಪಕಾರವನ್ನು ಮಾಡ್ತಾನೆ ಅಂತ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಾಗಿ ತಿಳಿದುಕೊಳ್ತೇವೆ. ಆದ್ರೆ ಇವೆಲ್ಲವೂ ಕೂಡ ತಾತ್ಕಾಲಿಕ ಅಷ್ಟೇ. ಈಗ ಅವನಿಗೆ ಮಗನಾಗಿರೋದ್ರಿಂದ ನಾನು ಬಹಳ ಉಪಕಾರಿ ಅಂತಂದುಕೊಂಡು ನನ್ನ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಹಿಂದೆ ನಾನೇ ಅವನಿಗೆ ಶತ್ರುವು ಆಗಿರಬಹುದು, ಆವಾಗ ನನ್ನನ್ನು ಇವನೇ ಕೊಂದಿರಬಹುದು. ಹಾಗಾಗಿ ಇದಕ್ಕೋಸ್ಕರ ಅಂತ ದುಃಖ ಪಡಬೇಕಾದ ಅನಿವಾರ್ಯತೆ ಇಲ್ಲ. ಇವರು ದುಃಖ ಪಡ್ತಾ ಇದ್ದಾರೆ ಅಂತ ನಾನು ಇವರನ್ನ ಸಂತೈಸಬೇಕಾದ ಅನಿವಾರ್ಯತೆ ಏನಿದೆ? ಇವರು ದುಃಖ ಪಡುವ ಅನಿವಾರ್ಯತೆಯೂ ಇಲ್ಲ. ಇವರು ದುಃಖ ಪಡ್ತಾ ಇದ್ದಾರೆ ಅಂತಂದುಕೊಂಡು ಇವರನ್ನ ಸಂತೈಸುವ ಜವಾಬ್ದಾರಿಯೂ ನನ್ನ ಮೇಲಿಲ್ಲ. ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನು. ಈ ನಮಗೆ ಅಭಿಮಾನ ಮೋಹ ಎಲ್ಲ ಎಲ್ಲಿಯವರೆಗೂ ಅಂತಂದ್ರೆ,
ನಮಗೆ ಆ ವಸ್ತುಗಳ ಮೇಲೆ ಹತೋಟಿ ಇರುವವರೆಗೆ ಮಾತ್ರ. ಎಷ್ಟು ಅದ್ಭುತವಾದ ಮಾತು ಅಂತಂದ್ರೆ, ಹ್ಮ್ ಇದು ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಅತ್ಯಂತ ಪ್ರಧಾನವಾದಂತಹ ಭಾಗ ಇದು. ಎಂತಹ ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಚಿತ್ರಕೇತು ರಾಜ ಕೇಳ್ತಾ ಇದ್ದಾನೆ, ತನ್ನ ಮಗನೇ ಶರೀರದಿಂದ ಹೊರಗಡೆ ಬಂದವನು ನಾರದಾದಿ ಋಷಿಗಳು ಮತ್ತು ಅಂಗಿರಸ ಋಷಿಗಳ ಎದುರುಗಡೆಯಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಕಡೆಯಲ್ಲಿ ಚಿನ್ನನೋ ಒಂದಿಷ್ಟು ಸಂಪತ್ತು ಇದೆಲ್ಲವೂ ನಮ್ಮ ಕೈಯಲ್ಲಿ ಇರುತ್ತೆ. ಈ ಚಿನ್ನದ ಪದಾರ್ಥಗಳಾಗಿರಬಹುದು, ದುಡ್ಡು ಯಾವಾಗ್ಲೂ ನಮ್ಮ ಕಡೆಯಲ್ಲಿಯೇ ಇರತ್ತಾ? ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಆ ವಸ್ತುಗಳು. ಹಿಂದಿನ ಕಾಲದಲ್ಲಿ ದುಡ್ಡಿನ ಜಾಗದಲ್ಲಿ ಚಿನ್ನ ಇತ್ತು. ಚಿನ್ನವನ್ನು ಕೊಟ್ಟು ಪದಾರ್ಥಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು. ದುಡ್ಡು ನಮ್ಮ ಯಾವ ಸ್ಥಾನದಲ್ಲಿದೆಯೋ ಆ ಸ್ಥಾನದಲ್ಲಿ ಚಿನ್ನ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತಗೊಂಡಿದ್ದಾರೆ. ಈಗ ದುಡ್ಡು ಎಲ್ಲಿವರೆಗೂ ನಮ್ಮ ಕೈಯಲ್ಲಿರತ್ತೋ ಅಲ್ಲಿವರೆಗೂ ನನಗೆ ಆ ದುಡ್ಡಿನ ಮೇಲೆ ಮೋಹ ಇರುತ್ತೆ. ಅದೇ ದುಡ್ಡನ್ನ ನಾನು ಯಾವುದೋ ಒಂದು ಪದಾರ್ಥವನ್ನ ಕೊಂಡುಕೊಳ್ಳಿಕ್ಕೋಸ್ಕರ ಅಂತ ಇನ್ನೊಬ್ಬರಿಗೆ ಕೊಟ್ಟೆ ಅಂತಂದ್ರೆ ಆ ದುಡ್ಡಿನ ಮೇಲಿರುವಂತಹ ನನ್ನ ಮೋಹ ಕಳಚಿ ಹೋಯ್ತು ಅಷ್ಟೆ. ಪದಾರ್ಥಗಳು ಬಹಳ ಕಾಲದವರೆಗೂ ಇರುತ್ತೆ, ಅದರ ಒಡೆತನ ನಮ್ಮಲ್ಲಿ ಕೆಲವು ಕಾಲದವರೆಗೂ ಮಾತ್ರ ಇರುತ್ತೆ. ಪದಾರ್ಥಗಳು ಸ್ಥಾಯಿ, ಚಿನ್ನ, ಬೆಳ್ಳಿ, ಬಂಗಾರ, ಅದರ ಮೇಲಿರುವಂತಹ ಒಡೆತನ ಕೆಲವು ಕಾಲದವರೆಗೂ ಮಾತ್ರ. ಎಲ್ಲಿವರೆಗೂ ನಮ್ಮ ಬಳಿಯಲ್ಲಿರತ್ತೋ, ಎಲ್ಲಿವರೆಗೂ ಅದು ನಮ್ಮ ಸ್ವತ್ತು ಅಂತ ನಾವು ಅಂದುಕೊಂಡಿರ್ತೇವೋ ಅಲ್ಲಿವರೆಗೂ ಮಾತ್ರ ಅದರ ಮೇಲಿರುವಂತಹ ಅಧಿಕಾರ, ಅದರ ಮೇಲಿರುವ ಮೋಹ ನಮಗೆ ಇದು ನನ್ನದು ಅನ್ನೋ ಭಾವನೆಯನ್ನು ಹುಟ್ಟಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡುವ ಹಾಗೆ ಮಾಡತ್ತೆ. ಹಾಗೆ ಗಮನಿಸಬೇಕು, ಈ ಚಿನ್ನ ಇರುವ ಹಾಗೆ ಈ ಜೀವನವು ಕೂಡ ನಾನಾ ಜನ್ಮಗಳಲ್ಲಿ ನಿರಂತರವಾಗಿ ಪರ್ಯಟನ ಮಾಡ್ತಾನೇ ಇರ್ತಾನೆ. ಈಗ ಆ ಜೀವ ನಮ್ಮ ಕೈಯಲ್ಲಿ ಇರುವಂತಹ ವಸ್ತು ಅಂತ ಅಂದುಕೊಂಡಾಗ ಅವನಲ್ಲಿ ಅಭಿಮಾನ. ಆ ಜೀವನಿಗೆ ನಾವು ಶರೀರವನ್ನು ಕೊಟ್ಟಿದ್ದೇವೆ ಅಂತಾದ್ರೆ, ಓ ಇದು ನನ್ನ ವಸ್ತು ಅಂತ ಆ ವಸ್ತುವಿನ ಮೇಲೆ ಅಭಿಮಾನ ಬರುತ್ತೆ. ಯಾವಾಗ ಜೀವ ಆ ಶರೀರವನ್ನು ಬಿಟ್ಟು ಬಿಡ್ತಾನೋ ಆವಾಗ ಆ ವ್ಯಕ್ತಿಗಳಿಗೂ ಆ ಜೀವನ ಮೇಲಿರುವ ಅಭಿಮಾನ ಹೋಯಿತು. ಜೀವ ನಾನಾ ಜನ್ಮಗಳಲ್ಲಿ ನಿರಂತರವಾಗಿ ಈ ರೀತಿಯಾಗಿ ಪರ್ಯಟನ ಮಾಡ್ತಾನೇ ಇರ್ತಾನೆ. ಹಾಗಾದ್ರೆ ನಿತ್ಯಸ್ಯಾರ್ಥಸ್ಯ ಸಂಬಂಧೋ ಹ್ಯನಿತ್ಯೋ ದೃಶ್ಯತೆ ನೃಷು. ಇದು ಒಂದಲ್ಲ, ಆ ಮಗ ಹೇಳ್ತಾ ಇರುವಂತಹದ್ದು ನಿತ್ಯವಾದಂತಹ ಪದಾರ್ಥಗಳಿವೆ ಜಗತ್ತಿನಲ್ಲಿ, ಬೇಕಾದಷ್ಟು ನಿತ್ಯ ಪದಾರ್ಥಗಳಿವೆ. ಆ ನಿತ್ಯವಾದ ಪದಾರ್ಥಗಳ ಸಂಬಂಧ ನಮ್ಮಲ್ಲಿ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಮನೆ, ಇದು ನನ್ನದು ಅನ್ನುವ ಅಭಿಮಾನ ಎಲ್ಲಿವರೆಗೂ? ಆ ಮನೆಯನ್ನ ಮಾರುವವರೆಗೂ ಅಥವಾ ಆ ಮನೆಯಲ್ಲಿ ನಾನಿರುವವರೆಗೂ ಅಷ್ಟೇ. ನಾನು ಹೋದ ಮೇಲೂ ಆ ಮನೆ ಇರುತ್ತೆ, ನಾ ಇಲ್ಲದೆ ಇದ್ದಾಗಲೂ ಆ ಮನೆ ಇತ್ತು. ಎಲ್ಲಿವರೆಗೂ ಆ ವಸ್ತುವಿನ ಸಂಬಂಧ ನನಗಿತ್ತೋ ಅಲ್ಲಿವರೆಗೂ ನನ್ನದು ಅನ್ನುವ ಅಭಿಮಾನ ಇತ್ತು. ಹಾಗಾಗಿ ಪದಾರ್ಥಗಳು ಯಾವಾಗ್ಲೂ ಇದ್ರೂ ಕೂಡ ಅದರ ಒಡೆತನ ಕೆಲವೊಂದಿಷ್ಟು ಕಾಲ ಮಾತ್ರ ಆ ವ್ಯಕ್ತಿಗೆ ಇರುತ್ತೆ. ಹಾಗಾಗಿ ನಾನು ನಿತ್ಯ ಜೀವ, ನಾನು ನಿತ್ಯನಾಗಿ ಇರ್ತೇನೆ. ವಸ್ತುತಃ ಈ ರಾಜನಾದಂತಹ ವ್ಯಕ್ತಿಗೆ, ಚಿತ್ರಕೇತುವಿಗೆ, ನಾನು ಇವನ ಮಗ ಅನ್ನುವ ಅಭಿಮಾನ ಬಹಳ ಕಾಲದವರೆಗೂ ಇರಬಾರ್ದಾಗಿತ್ತು. ಎಲ್ಲಿವರೆಗೂ ಅವನಿಗೆ ನಾನು ಮಗನಾಗಿದ್ದೆ ಅಂತಂದ್ರೆ, ಎಲ್ಲಿವರೆಗೂ ಈ ಶರೀರದಲ್ಲಿ ಹುಟ್ಟಿ ಈ ಶರೀರದಿಂದ ನಾನು ವಿಯುಕ್ತನಾದನೋ ಅಲ್ಲಿವರೆಗೂ ಅಷ್ಟೇ ಅವನಿಗೆ ಮಗನಾಗಿದ್ದೆ. ಈ ಶರೀರವನ್ನು ಬಿಟ್ಟ ಮೇಲೆ ನಾನು ಅವನ ಮಗನೇ ಅಲ್ಲ, ಅವನು ನನ್ನ ತಂದೆಯೂ ಅಲ್ಲ. ಯಾಕೆ ಅಂತಂದ್ರೆ ನಾನು ಅವನಿಗೆ ಮಗ ಅಂತ ಕರೆಸಿಕೊಂಡಿದ್ದು ಯಾವ ಕಾರಣದಿಂದ? ಈ ಶರೀರದಲ್ಲಿ ಇದ್ದೆ, ಈ ಶರೀರವು ಅವನಿಂದ ಬಂದಿತ್ತು ಅನ್ನೋ ಕಾರಣದಿಂದ ಅಷ್ಟೇ ನಾನು ಅವನಿಗೆ ಮಗ ಅಂತ ಅನಿಸಿಕೊಂಡಿದ್ದೆ. ಈ ಶರೀರವನ್ನು ಬಿಟ್ಟ ಮೇಲೆ ನನಗೂ ಅವನಿಗೂ ಏನು ಸಂಬಂಧ? ಈ ಪುತ್ರತ್ವ ಸಂಬಂಧ ಶಾಶ್ವತವಾದದ್ದಲ್ಲ.
ಹಾಗಾಗಿ ನನಗೋಸ್ಕರ ಅಂತ ಯಾಕೆ ಆ ವ್ಯಕ್ತಿ ಅಳ್ತಾ ಇದ್ದಾನೆ? ಏವಂ ಯೋನಿಗತೋ ಜೀವ ಸನಿತ್ಯೋ ನಿರಹಂಕೃತಃ ಯಾವತ್ ಯತ್ರೋಪಲಭ್ಯೇತ ತಾವತ್ ಸ್ವತ್ವಂ ಹಿ ತಸ್ಯ ತತ್. ಯಾವ ಕಾರಣದಿಂದ ಜೀವ ಈ ಶರೀರದ ಮುಖಾಂತರವಾಗಿ ಬಂದಿದ್ದಾನೋ, ಈ ಶರೀರವನ್ನು ಕೊಟ್ಟಂತಹ ಕಾರಣದಿಂದ ಅವನು ತಂದೆ ಅಂತ ಕರೆಸಿಕೊಂಡಿದ್ದಾನೆ. ಸಜೀವ ನಿರಹಂಕೃತ, ಅಷ್ಟು ಕಾಲದವರೆಗೂ ಈ ಮಗನಾಗಿ ಹುಟ್ಟಿ ಎಲ್ಲಿಯವರೆಗೂ ಈ ಶರೀರದಲ್ಲಿ ಇರ್ತಾನೋ ಅಲ್ಲಿಯವರೆಗೂ ಇವನು ಮಗ ಅಂತ ಕರೆಸಿಕೊಂಡಿರ್ತಾನೆ. ಆ ಶರೀರವನ್ನು ಬಿಟ್ಟ ಮೇಲೆ ಇವನು ಮಗನೂ ಅಲ್ಲ, ಅವನು ತಂದೆಯೂ ಅಲ್ಲ, ಇವನು ವಿಲಾಪ ಮಾಡ್ಲಿಕ್ಕೆ ಯೋಗ್ಯತೆಯೇ ಇಲ್ಲ. ಹಾಗಾಗಿ ಅನಿತ್ಯವಾದಂತಹ ಸಂಬಂಧ ನಮಗೆಲ್ಲರಲ್ಲೂ ಕೂಡ ಇರುವಂತಹದ್ದು. ಈ ಅನಿತ್ಯವಾದಂತಹ ಸಂಬಂಧ ಇರುವಂತಹ ನನ್ನನ್ನ ಇಟ್ಟುಕೊಂಡು ಇವನಿಷ್ಟೆಲ್ಲ ವ್ಯಥೆ ಪಡ್ತಾ ಇದ್ದಾನೆ. ನಾವು ವ್ಯಥೆ ಪಡಬೇಕಾದದ್ದು ಯಾವುದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದಾನೆ ಮುಂದೆ. ಏಷ ನಿತ್ಯೋ ವ್ಯಯ ಸೂಕ್ಷ್ಮ ಏಕಃ ಸರ್ವಾಶ್ರಯ ಸ್ವದೃಕ್ ಆತ್ಮ ಮಾಯಾ ಗುಣೈರ್ವಿಶ್ವಂ ಆತ್ಮಾನಂ ಸೃಜತೆ ಪ್ರಭು. ಇಡೀ ಜಗತ್ತನ್ನ ತನ್ನ ಇಚ್ಛೆಗೆ ಅನುಸಾರಿಯಾಗಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲ, ಜನರಿಗೆಲ್ಲ ಉಪದೇಶವನ್ನು ಕೊಡಬೇಕು, ತತ್ವಜ್ಞಾನವನ್ನ ಹಂಚಬೇಕು ಅನ್ನೋ ಕಾರಣದಿಂದ, ಹೇಗಿರಬೇಕು ಅನ್ನುವ ಬದುಕಿನ ರೀತಿಯನ್ನು ತಿಳಿಸಿಕೊಡುವ ಉದ್ದೇಶದಿಂದ ಪರಮಾತ್ಮ ತಾನೂ ಅನೇಕ ರೂಪಗಳನ್ನು ಧರಿಸಿಕೊಳ್ಳುತ್ತಾನೆ. ಇಂತಹ ಪರಮಾತ್ಮ ಯಾರಿದ್ದಾನಲ್ಲ, ಇವನು ಜೀವನಿಗೆ ನಿತ್ಯವಾದ ಸಂಬಂಧಿ. ಇವನು ಜೀವ ಯಾವಾಗಲೂ ಯಾರನ್ನ ಬಿಟ್ಟು ಇರೋದಿಲ್ವೋ ಅವನು ನಿತ್ಯ ಸಂಬಂಧಿ. ನಾನು ಈ ಚಿತ್ರಕೇತು ರಾಜನಿಗೆ ಅನಿತ್ಯ ಸಂಬಂಧಿ. ಯಾಕೆ? ಈ ಶರೀರ ಇರುವವರೆಗೂ ಮಾತ್ರ ನನಗೂ ಇವನಿಗೂ ಸಂಬಂಧ. ಈ ಶರೀರ ಹೋಯ್ತು ಅಂದ್ರೆ ನನಗೂ ಅವನಿಗೂ ಸಂಬಂಧವೇ ಇಲ್ಲ. ಮತ್ತೆ ಈ ಸಂಸಾರದ ಚಕ್ರದಲ್ಲಿ ಇವನ ಸಂಪರ್ಕ ನನಗಾಗತ್ತೋ ಇಲ್ಲೋ ಗೊತ್ತೇ ಇಲ್ಲ. ಎಷ್ಟು ಅಶಾಶ್ವತ ಅಂತಂದ್ರೆ, ಎರಡು ಮರಳಿನ ಕಣಗಳು ಮತ್ತೆ ಒಟ್ಟಿಗೆ ಆದದ್ದು ವಿಭಿನ್ನವಾಯ್ತು ಅಂತಂದ್ರೆ, ಆ ಮರಳಿನ ಸಂಪರ್ಕ ಒಮ್ಮೆ ತಪ್ಪಿ ಹೋಯ್ತು ಅಂತಂದ್ರೆ ಮತ್ತೆ ಆ ಮರಳಿನ ಕಣಗಳು ಒಟ್ಟಿಗೆ ಕೂಡೋದು ಎಷ್ಟು ದುಸ್ತರವೋ ಪ್ರವಾಹದ ಮಧ್ಯದಲ್ಲಿ, ಅಷ್ಟೇ ದುಸ್ತರ ನಾವು ಮತ್ತೊಬ್ಬ ಜೀವನಿಗೆ ಈ ಸಂಸಾರ ಚಕ್ರದಲ್ಲಿ ವಾಪಸ್ಸು ಸಿಗೋದು ಬಹಳ ಕಷ್ಟ. ಆದರೂ ಯಾವಾಗಲೂ ನಮ್ಮ ಜೊತೆಯಲ್ಲಿ ಸಂಬಂಧ ಇರುವಂತಹ ವ್ಯಕ್ತಿ ಆ ಪರಮಾತ್ಮ. ಆ ಪರಮಾತ್ಮನನ್ನ ಮರೆತು ಬಿಡ್ತೇವೆ. ಅನಿತ್ಯ ಸಂಬಂಧಿಗಳಾದಂತಹ ಈ ಜೀವರನ್ನು ಇಟ್ಟುಕೊಂಡು ಇಷ್ಟೆಲ್ಲ ದುಃಖ ಪಡ್ತಾ ಇದ್ದಾನೆ ರಾಜ. ಆದರೆ ನಿತ್ಯವಾಗಿ ಆ ಪರಮಾತ್ಮನ ಸಂಪರ್ಕವನ್ನ ಇಟ್ಟುಕೊಂಡ ಇವನಿಗೆ ಆ ಪರಮಾತ್ಮನ ನೆನಪೇ ಇಲ್ಲಲ್ಲ. ಇವನು ದುಃಖ ಪಡೋದು ಅಂತಾಗಿದ್ರೆ, ಅಯ್ಯೋ ಆ ಭಗವಂತನನ್ನ ಮರೆತು ಬಿಟ್ಟಿದ್ದೇನೆ, ಆ ಭಗವಂತನನ್ನ ಮರೆತು ಬಿಟ್ಟು ಜೀವನವನ್ನ ನಡೆಸ್ತಾ ಇದ್ದೇನೆ, ಯಾವುದೋ ಒಂದು ಅಶಾಶ್ವತವಾದ ಪದಾರ್ಥಗಳಿಗೆ ನೆನೆಸಿಕೊಂಡು ಇಷ್ಟೆಲ್ಲ ದುಃಖಗ್ರಸ್ತನಾಗಿದ್ದೇನೆ ಅಂತ ಇವನು ಆ ಪರಮಾತ್ಮನನ್ನ ಮರೆತ ಕಾರಣದಿಂದ ಆ ಪರಮಾತ್ಮನ ಸಂಪರ್ಕವನ್ನ ನೆನೆಸ್ಕೊಳ್ತಾ ಇಲ್ಲ. ಅದರಿಂದ ದುಃಖ ಪಡಬೇಕಾಗಿತ್ತೆ ಹೊರತಾಗಿ ನನ್ನನ್ನು ನೋಡ್ತಾ ಇಲ್ಲ, ನನ್ನನ್ನು ನೆನೆಸ್ಕೊಂಡು ಇದನ್ ಮಾಡ್ತಾ ಇಲ್ಲ ಅಂತ ಅಳ್ತಾ ಇದ್ದಾನಲ್ಲ. ನನ್ನ ಶರೀರದಿಂದ ವಿಯುಕ್ತನಾಗಿದ್ದೇನೆ ಅನ್ನೋ ಕಾರಣದಿಂದ ದುಃಖ ಪಡ್ತಾ ಇದ್ದಾನಲ್ಲ, ಇದು ಸರಿಯಲ್ಲ. ಈಗ ಅವನೇ ಒಂದಿಂದು ಈ ಪರಮಾತ್ಮ ಕೆಲವೊಮ್ಮೆ ಈ ತರ ಯಾಕೆ ಮಾಡ್ತಾನೆ ಅಂತ ಪ್ರಶ್ನೆ ಇತ್ತು. ಹಿಂದೆ ಅವನು ದುಃಖದ ಸಂದರ್ಭದಲ್ಲಿ ವಿಲಾಪ ಮಾಡಿದ್ದ. ಪರಮಾತ್ಮ ಮಹಾ ಕಟು ಹೃದಯಿ, ದೇವರಿಗೆ ಈ ವಿಯೋಗವಾಗತ್ತೆ ಅಂತ ಗೊತ್ತಿದ್ರೆ ಸುಮ್ನೆ ಯಾಕೆ ಇವರಿಗೆ ಸಂಪರ್ಕವನ್ನು ಹುಟ್ಟಿಸಬೇಕು? ಸಂಪರ್ಕವನ್ನು ಹುಟ್ಟಿಸಿ ಇಲ್ಲದೆ ಇರುವಂತಹ ಮಮತೆಯನ್ನ ಅಭಿಮಾನವನ್ನು ಹುಟ್ಟಿಸಿ ಸುಮ್ನೆ ಯಾಕೆ ಇವರಿಗೆ ದುಃಖ ಬರುವ ಹಾಗೆ ಮಾಡ್ಬೇಕು? ಇದು ಪರಮಾತ್ಮನ ಕಟುತನಕ್ಕೆ ಸಾಕ್ಷಿ ಅಲ್ವಾ? ಈ ಕಟುಕರಿರ್ತಾರೆ, ಚೆನ್ನಾಗಿ ಇವರು ಪ್ರಾಣಿಗಳನ್ನೆಲ್ಲ ಕೊಬ್ಬಿಸಿ ಇವನ ಮೇಲೆ ತುಂಬಾ ಆತ್ಮೀಯ ಭಾವನೆ ಹುಟ್ಟಿರಬೇಕಾದ್ರೆ ಯಾವ್ದೋ ಹಬ್ಬ ಬಂತು ಅಂದ್ರೆ ಅದು ತಲೆಯನ್ನ ಕತ್ತರಿಸಿ ಹಾಕ್ತಾರಲ್ಲ, ಆ ರೀತಿಯಾಗಲ್ವಾ ಇವೊಂದು ಪರಮಾತ್ಮನ ಕ್ರಿಯೆಗಳೆಲ್ಲ. ಇಲ್ಲದೆ ಇರುವಂತಹ ಅಭಿಮಾನವನ್ನು ಹುಟ್ಟಿಸೋದು, ಹುಟ್ಟಿದ ಮೇಲೆ ಅದನ್ನ ಕತ್ತರಿಸಿ ಹಾಕುವಂಥದ್ದು ಕಟುಕ ಹೃದಯ. ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನಿಗೆ ನಿಮ್ಮನ್ನ ಸೇರಿಸಿ ಒಟ್ಟು ಮಾಡಿ ಸಂತೋಷವನ್ನ ಮಾಡಿದರೆ ನೀವು ಅವನಿಗೆ ಕೊಡ್ಬೇಕಾದದ್ದು ಏನೂ ಇಲ್ಲ. ಮತ್ತೆ ಯಾವುದನ್ನ
ನೀವು ಅವನಿಗೇನು ಕೊಡ್ಲಿಲ್ಲ ಅಂತಂದ್ ಅಪ್ರಿಯರು ಇವರನ್ನ ಚೆನ್ನಾಗಿ ಶಿಕ್ಷೆ ಕೊಟ್ಟೆ ಅಂತಂದ್ ಹೇಳಿದ್ರೆ ನನಗ್ ಮನಸ್ಸಿಗೆ ಸಂತೋಷ ಆಗತ್ತೆ ಅಂತ. ದ್ವೇಷಿಗಳನ್ನೆಲ್ಲ ಶಿಕ್ಷೆ ಕೊಟ್ರೆ ಆವಾಗ ಚೆನ್ನಾಗಿ ನಮಗ್ ಮನಸ್ಸಿಗೆ ಒಂದು ತರದ ಸಮಾಧಾನ ಸಿಗತ್ತೆ, ಅದಕ್ಕೋಸ್ಕರ ಶಿಕ್ಷೆ ಕೊಡ್ತೇನೆ, ಆ ರೀತಿಯಾಗೂ ಅಲ್ಲ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರು ಯಾರೂ ಇಲ್ಲ, ಅಪ್ರೀತಿ ಪಾತ್ರರು ಯಾರೂ ಇಲ್ಲ. ಪರಮಾತ್ಮ ಜಡ್ಜ್ ಇದ್ದ ಹಾಗೆ. ಅವನಿಗೆ ಎದುರುಗಡೆಯಲ್ಲಿ ತನ್ನ ಮಕ್ಕಳೇ ಬಂದ್ರು ನ್ಯಾಯದ ಮಾರ್ಗದಲ್ಲಿರುವವನಿಗೆ ಸರಿ ತಪ್ಪುಗಳಷ್ಟೇ ಕಾಣುತ್ತೆ. ಆ ಜೀವ ಮಾಡಿದಂತಹ ಕರ್ಮಗಳು ಮಾತ್ರ ಕಾಣುತ್ತೆ ಹೊರತಾಗಿ ಇವನು ನನ್ನವನು ಪರದವನು ಅಂತ ಅವನು ವ್ಯತ್ಯಾಸವನ್ನು ಕಾಣೋದಿಲ್ಲ. ಎಲ್ಲರನ್ನು ಒಂದೇ ರೀತಿಯಾಗಿ ಕಾಣುವವನು. ಇವನು ತಪ್ಪು ಮಾಡಿದ್ದಾನೋ ಶಿಕ್ಷೆಯನ್ನು ಕೊಡಬೇಕು, ತಪ್ಪು ಮಾಡಿಲ್ವೋ ಅವನಿಗೆ ಶಿಕ್ಷೆ ಇಲ್ಲ. ಇವನ ಸ್ವಭಾವ ಏನು? ಈ ದೇವರಿಗೆಲ್ಲ ಕೆಲವೊಂದಿಷ್ಟು ಜನ ಇವರನ್ನ ಬಿಡುಗಡೆ ಮಾಡ್ಬೇಕಾದ್ರೆ, ಜೈಲಿಂದ ಬಿಡುಗಡೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಗೊತ್ತಿರತ್ತೆ ಇವನು ವಾಪಸ್ ಜೈಲಿಗೆ ಬರ್ತಾನೋ ಬರೋದಿಲ್ವೋ ಅಂತ. ವಾಪಸ್ ಇವನು ಇನ್ನೂ ಒಂದು ಕೊಲೆ ಮಾಡಿ ಬರ್ತಾನೆ, ಮತ್ತೆ ಇವನು ಪಿಕ್ ಪಾಕೆಟ್ ಮಾಡ್ತಾನೆ, ದರೋಡೆ ಮಾಡ್ತಾನೆ ಅಂತ ಗೊತ್ತಿದ್ರು ಅವನ ಶಿಕ್ಷೆ ಎಲ್ಲ ಮುಗಿದಿರೋದ್ರಿಂದ ಜೈಲಲ್ಲಿ ಇಟ್ಕೊಳಿಕ್ ಆಗೋದಿಲ್ಲ ಅಂತ ವಾಪಸ್ ಹೊರಗಡೆ ಕಳಿಸಿರ್ತಾರೆ. ಅವ್ನ್ ತಪ್ಪು ಮಾಡ್ತಾನೆ ಅಂತ ಇವ್ರಿಗೆ ಗೊತ್ತಿರತ್ತೆ, ಇವನ ಸ್ವಭಾವ ಬದಲಾಗಿಲ್ಲ, ಮತ್ತೆ ಅದೇ ತಪ್ಪು ಕೆಲಸಗಳನ್ನ ಜೈಲಿಂದ ಹೊರಗೆ ಹೋದ್ರು ಮಾಡ್ತಾನೆ ಅಂತ ಗೊತ್ತಿರತ್ತೆ. ಆದ್ರೆ ಅವನ ಶಿಕ್ಷೆ ಮುಗಿದಿರೋದ್ರಿಂದ ಅಲ್ಲಿ ಇಟ್ಕೊಳಿಕ್ ಆಗೋದಿಲ್ಲ, ಹೊರಗಡೆ ಕಳಿಸ್ತಾರೆ. ತಪ್ಪು ಮಾಡ್ತಾನೆ, ತಪ್ಪು ಮಾಡ್ದಾಗ ಮತ್ತೆ ಒದ್ದು ಜೈಲಿಗೆ ಹಾಕ್ತಾರೆ. ಅವಂದು ಶಿಕ್ಷೆ ಮುಗಿದಿದ್ರು ತಪ್ಪು ಮಾಡ್ತಾನೆ ಅಂತ ಗೊತ್ತಿದೆ ಅಂತಂದ್ರೆ ಜೈಲಲ್ಲೇ ಇಟ್ಕೊಳ್ಬೇಕು? ಆ ರೀತಿಯಾಗಿ ನಮ್ಮ ನ್ಯಾಯ ಪದ್ಧತಿಯಲ್ಲಿಲ್ಲ. ಇಷ್ಟು ತಪ್ಪು ಮಾಡಿದಾಗ ಆ ತಪ್ಪಿಗೆ ಶಿಕ್ಷೆ ಇಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕು, ಮುಗೀತಷ್ಟೇ. ಮತ್ ವಾಪಸ್ ಹೊರಗಡೆ ಬಿಡ್ಲೇಬೇಕು. ಮುಂದೆ ತಪ್ಪು ಮಾಡ್ತಾನೆ ಇವನು ಅಂತ ಅಸ್ಯೂಮ್ ಮಾಡ್ಕೊಂಡು ಜೈಲಲ್ಲೇ ಇಟ್ಕೊಳಿಕ್ ಆಗೋದಿಲ್ಲ. ಅವರನ್ನ ಸೃಷ್ಟಿ ಮಾಡ್ಬೇಕಾದ್ರೇನೆ ಪರಮಾತ್ಮನಿಗೆ ಗೊತ್ತಿರತ್ತೆ ಇವರೆಲ್ಲ ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಅಂತ. ಆದ್ರೂ ಅವರ ಸ್ವಭಾವ ಅಭಿವ್ಯಕ್ತವಾಗ್ಬೇಕಲ್ಲ. ಕೆಲವೊಂದಿಷ್ಟು ಜನಕ್ಕೆ ಇದೇ ಇರತ್ತೆ, ಇಲ್ಲಪ್ಪ ಬದಲಾಗಿದ್ದಾನ ಅವನು ಮುಂದೆ ಈ ತಪ್ಪುಗಳನ್ನ ಮಾಡಲಾರ, ಈಗ ತಪ್ಪಿನಿಂದ ತಿದ್ದುಕೊಂಡಿದ್ದಾನೆ ಅನ್ನುವ ಕೆಲವೊಂದಿಷ್ಟು ಜನರ ಮನೋಭಾವನೆ ಇರತ್ತಲ್ಲ, ಅದನ್ನ ಸರಿಗೊಳಿಸ್ಬೇಕು. ಇಲ್ಲ, ಅವರ ಸ್ವಭಾವ ಹೀಗೆ, ಎಂದಿಗೂ ಬದಲಾಗೋದಿಲ್ಲ ಅಂತ ತೋರಿಸಿಕೊಡ್ಬೇಕು. ಅದಕ್ಕೋಸ್ಕರ ಪರಮಾತ್ಮ ಇಡೀ ಅವರ ಸ್ವಭಾವ ಮೊದಲಿಗೆ ಗೊತ್ತಿದ್ರೂ ಕೂಡ ಅವರನ್ನ ಸೃಷ್ಟಿ ಮಾಡ್ತಾನೆ. ಆಮೇಲೆ ಅವರವರು ಮಾಡುವಂತಹ ಕರ್ಮಗಳೆಲ್ಲವನ್ನು ಕೂಡ ಗಮನಿಸ್ತಾನೆ. ಒಬ್ಬೊಬ್ಬರದು ಒಂದೊಂದು ತರದ ಬುದ್ಧಿ, ಒಬ್ಬರ ಬುದ್ಧಿ ಇದ್ದ ಹಾಗೆ ಮತ್ತೊಬ್ಬರ ಬುದ್ಧಿ ಇರೋದಿಲ್ಲ. ನಾನಾ ವಿಧವಾದಂತಹ ಗುಣ ದೋಷಗಳನ್ನ ನೋಡ್ತಾನೆ. ಆ ಜೀವರ ಅನಾದಿ ಕಾಲದಿಂದ ಬಂದಂತಹ ಯೋಗ್ಯತೆಯನ್ನ ಗಮನಿಸ್ತಾ ಇರ್ತಾನೆ. ಆ ಯೋಗ್ಯತೆಗೆ ಅವನು ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಯಾವ್ಯಾವ ಸತ್ಕರ್ಮಗಳನ್ನ ದುಷ್ಕರ್ಮಗಳನ್ನ ಮಾಡಿದ್ದಾನೆ, ಅವನು ಮಾಡಿದಂತಹ ಕರ್ಮಗಳಲ್ಲಿರುವ ಗುಣಗಳೆಷ್ಟು, ಅವನು ಮಾಡಿದಂತಹ ಕರ್ಮಗಳಲ್ಲಿರುವ ದೋಷಗಳೆಷ್ಟು, ಇವೆಲ್ಲವನ್ನ ಚೆನ್ನಾಗಿ ವಿಮರ್ಶೆ ಮಾಡ್ತಾನೆ. ಅದಕ್ಕನುಗುಣವಾಗಿ ಎಲ್ಲರಿಗೂ ಕೂಡ ಕರ್ಮಗಳ ಫಲವನ್ನು ಕೊಡ್ತಾ ಇರ್ತಾನೆ. ಯಾವುದೇ ಪಕ್ಷಪಾತ ಇವನಿಗಿಲ್ಲ. ಇಷ್ಟೆಲ್ಲ ಮಾಡಿಸ್ತಾನೆ. ಇಷ್ಟೆಲ್ಲ ಮಾಡಿಸಿದರೂ ಕೂಡ ನಾವು ಇದನ್ನ ಹಿಂದೆ ಅನೇಕ ಬಾರಿ ಹೇಳಿದ್ದೇವೆ, ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ನಮಗೆಲ್ಲರಿಗೂ ಒಂದು ಸಂದೇಹ ಏನ್ ಬರುತ್ತೆ ಅಂತಂದ್ರೆ, ಯಾವ್ದಾದ್ರೂ ಒಂದು ಮನೆ ಸುಟ್ಟಿದೆ ಅಂತಂದ್ರೆ ಮನೆ ಒಳಗಡೆ ಇದ್ದವ್ರಿಗೆ ಏನಾಗಿದೆ ಅಂತ ನಾವು ಕೇಳ್ತೇವೆ. ಯಾಕೆಂದ್ರೆ ಮನೆ ಎಲ್ಲ ಸುಡಬೇಕಾದ್ರೆ ಮನೆ ಒಳಗಡೆ ಇದ್ದವ್ರಿಗೂ ಕೂಡ ಆ ಮನೆಯ ಶಾಖ ಸುಟ್ಟಂತಹ ಸಂದರ್ಭದಲ್ಲಿ ಆ ಬೆಂಕಿಯ ಶಾಖ ತಗಲೇಬೇಕು, ಅವ್ರಿಗೂ ದಾಹ ಆಗ್ಲೇಬೇಕು. ಇದು ಸಹಜ ಪದ್ಧತಿ. ಇದು ಎಲ್ಲರಿಗೂ ಕೂಡ ಸಹಜವಾಗಿ ಅನಿಸೋದಿದೆ. ಇವ್ರಿರೋ ಊರಲ್ಲೆಲ್ಲ ಜೋರಾಗಿ ಪ್ರವಾಹ ಬಂದ್ಬಿಟ್ಟಿದೆ, ಮನೆಯಲ್ಲೆಲ್ಲ ನೀರು ಹೊಕ್ಕಿದೆ ಅಂತಂದು ಹೇಳಿದ್ರೆ ಮನೆ ಒಳಗಡೆ ಇದ್ದವರೆಲ್ಲ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೋ ಇಲ್ಲೋ? ಇಲ್ಲ, ಟೆರೇಸಿಗೆ ಹೋಗೋರೆಲ್ಲ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಅಷ್ಟು ಮನೆಯನ್ನ ಮುಳುಗಿಸುವಷ್ಟು ನೀರು ಬಂದಿದ್ದಿಲ್ಲ, ಟೆರೇಸ್ ಮೇಲೆ ಹತ್ಕೊಂಡಿದ್ದಾರೆ. ನಮ್ದೆಲ್ಲ ಪ್ರಶ್ನೆ ಏನು ಅಂತಂದ್ರೆ, ಮನೆ ಸುಟ್ತು, ಮನೆ ಒಳಗಡೆ ನೀರ್ ಪ್ರವೇಶ ಆಯ್ತು, ಮನೆಗೆ ಕಳ್ಳಕಾಕರು ನುಗ್ಗಿದ್ರು, ಮನೆ ಒಳಗಡೆ ಇದ್ದವ್ರಿಗೆ ಏನಾಯ್ತು? ಬೆಳ್ಳಿ ಬಂಗಾರ ಎಲ್ಲ ಹೋಗ್ಲಿ, ಕಳ್ಳಕಾಕರೆಲ್ಲ ನುಗ್ಗಿದ್ರಲ್ಲ, ಮನೆ ಒಳಗಡೆ ಇದ್ದವ್ರಿಗೆ ಏನಾಯ್ತು? ಹಾಗಾದ್ರೆ ಮನೆಗೆ ಏನಾದ್ರೂ ಅನಾಹುತ ಆಗಿದೆ ಅಂತಂದ್ರೆ ಮನೆ ಒಳಗಡೆ ಇದ್ದವ್ರು ಏನಾಗಿದೆ ಅಂತ ನಾವು ಕೇಳೋದು ಸಹಜವಾದಂತಹ ಪ್ರಶ್ನೆ ನಮ್ಮದು. ಹಾಗೆ ಇಲ್ಲೂ ಕೂಡ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ಪರಮಾತ್ಮ
ನಮ್ಮ ಒಳಗಡೆಯಲ್ಲಿದ್ದುಕೊಂಡು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ಪರಮಾತ್ಮ ಒಳಗಡೆಯಲ್ಲಿ ನಿಂತು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮಗೆಲ್ಲ ದುಃಖಗಳಾಗತ್ತೆ. ನಮಗೆಲ್ಲಾದ್ರೂ ಮೇಲ್ಗಡೆಯಿಂದ ಸ್ವಲ್ಪ ಜೋರಾಗಿ ನೆಗದ್ವಿ ಅಂತಂದ್ರೆ ಜಿಗದ್ರೆ ಕಾಲೆಲ್ಲ ಉಳುಕಿ ಬಿಡತ್ತೆ. ಹೆಚ್ಚಿಗೆ ಊಟ ಮಾಡಿದ್ರೆ ಅಜೀರ್ಣವಾಗತ್ತೆ. ಬಹಳ ಹೊತ್ತು ಉಪವಾಸ ಇದ್ವಿ ಅಂತಂದ್ ಹೇಳಿದ್ರೆ ದೇಹದಲ್ಲಿ ಸುಸ್ತು ಬರುತ್ತೆ. ಬಹಳ ನಡೆದ್ವಿ ಅಂತಂದ್ರೆ ಕೈಕಾಲುಗಳೆಲ್ಲ ನೋವು ಬರುತ್ತೆ. ಒಂದು ಹೊತ್ತು ನಿದ್ದೆ ಇಲ್ಲ ಅಂತಂದ್ ಹೇಳಿದ್ರೆ ದೇಹ ಎಲ್ಲ ಕ್ಷೀಣವಾಗಿ ಹೋಗತ್ತೆ. ಹಾಗಾದ್ರೆ ನಾವೆಲ್ಲ ಆಯಾಸಗೊಂಡ್ವಿ ಅಂತಾದ್ರೆ ನಮ್ಮ ಒಳಗಡೆಯಲ್ಲಿಯೇ ಇದ್ದುಕೊಂಡು, ಈ ಮನೆ ಒಳಗಡೆಯಲ್ಲಿ ಜೀವರಿರುವ ಹಾಗೆ ನಮ್ಮ ಒಳಗಡೆಯಲ್ಲಿ ಪರಮಾತ್ಮನೂ ಇದ್ದಾನೆ. ಹಾಗಾದ್ರೆ ಅವಂದ್ರಲ್ಲೂ ಡೌಟ್ ಬರುತ್ತಲ್ಲ. ನಮಗೆಲ್ಲ ಇಷ್ಟು ಸುಖ ದುಃಖಗಳೆಲ್ಲ ಆಗ್ತಾ ಇರ್ಬೇಕಾದ್ರೆ ಆ ಪರಮಾತ್ಮನಿಗೂ ಕೂಡ ದುಃಖಗಳು ಆಗತ್ತೋ? ಅದಕ್ಕೆ ಹೇಳ್ತಾ ಇದ್ದಾರೆ, ನಾದತ್ತೆ ಆತ್ಮ ಹಿ ಗುಣಂ ನ ದೋಷಂ ನ ಕ್ರಿಯಾಫಲಂ ಉದಾಸೀನ ಇವಾಸೀನಃ ಪರಾವರ ದೃಗೀಶ್ವರ. ನಾವ್ ಎಷ್ಟೇ ಶುಭ ಕರ್ಮಗಳನ್ನ ಅಶುಭ ಕರ್ಮಗಳನ್ನ ಮಾಡಿದರೂ ಅದರ ಫಲ ನಮಗೆ ಮಾತ್ರವೇ ಹೊರತಾಗಿ ಮಾಡಿಸುವ ಪರಮಾತ್ಮನಿಗಲ್ಲ. ಅದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಅವನು ಆತ್ಮ, ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಇಡೀ ಜಗತ್ತನ್ನ ನಿಯಮನ ಮಾಡುವಂತಹ ವ್ಯಕ್ತಿ. ಯಾರು ಇಡೀ ಜಗತ್ತಿಗೆ ರೋಗಕ್ಕೆ ಔಷಧವನ್ನು ಕೊಡುವಂತಹ ವ್ಯಕ್ತಿ ಇದ್ದಾನೋ ಅವನ್ ತನಗೆ ರೋಗ ಬರುವ ಹಾಗೆ ಮಾಡಿಕೊಳ್ತಾನೇನು? ಅವನಿಗೆ ರೋಗ ಬಂದಿದೆ ಅಂತಂದ್ರೆ ಅವನು ಕೊಡುವ ಔಷಧದಲ್ಲಿ ನಮಗೆ ವಿಶ್ವಾಸವೇ ಬರೋದಿಲ್ಲ. ಹಾಗಾಗಿ ಪರಮಾತ್ಮ ಅವನಿಗೆ ಈ ಸುಖ ದುಃಖಾದಿಗಳ ಸಂಪರ್ಕವಾಗುವ ಹಾಗೆ ಮಾಡಿಕೊಳ್ತಾನೆ ಅಂತಂದ್ರೆ ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಒಂದು ತರದ ಸಂಶಯಗಳು ಬರ್ಲಿಕ್ಕೆ ಸಾಧ್ಯ. ಆದರೆ ಅವನು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಆ ಕಾರಣದಿಂದ ಅವನಿಗೆ ನಾವು ಮಾಡುವ ಕರ್ಮಗಳ ಫಲಗಳ ಸಂಪರ್ಕ ಇಲ್ಲ. ಇದಕ್ಕೆ ಅನೇಕ ದೃಷ್ಟಾಂತಗಳು ಇದರಲ್ಲಿ ಕೊಡ್ತಾರೆ. ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರವನ್ನ ಬರೆದಂತಹ ಮಹಾಮಹಿಮರು, ದಾಸಶ್ರೇಷ್ಠರು, ಅವರು ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಕ್ಕೆ ಹೊರತಾಗಿ ಅನಳಗ ವ್ಯಥೆ ಏನು ಮಾಡಿದರು. ನಾವು ಜೋರಾಗಿ ಲೋಹವನ್ನ ಕಾಯಿಸಿರ್ತೇವೆ. ಈ ಇವರು ಕಮ್ಮಾರರವರೆಲ್ಲ ಆ ಬಂಗಾರವನ್ನ ಒಂದು ಶೇಪಿಗೆ ತರಬೇಕು ಅಂತ ಅಂದುಕೊಂಡು ಆ ಕಬ್ಬಿಣದ ಗುಂಡನ್ನ ಚೆನ್ನಾಗಿ ಬೆಂಕಿಯಲ್ಲಿ ಹಾಕಿ ಕಾಯಿಸ್ತಾರೆ. ಚೆನ್ನಾಗಿ ಕಾಯಿಸಿದಾಗ ಅದನ್ನ ಸುತ್ತಿಗೆ ತಗೊಂಡು ಮೇಲ್ಗಡೆಯಿಂದ ಜೋರಾಗಿ ಹೊಡಿತಾರೆ. ಆ ಹೊಡೆದದ್ರಿಂದ ಶೇಪ್ ಬಂದಿದ್ದು ಯಾವ್ದ್ರಲ್ಲಿ? ಕಬ್ಬಿಣಕ್ಕೆ ಹೊರತಾಗಿ ಬೆಂಕಿಗೆ ಏನೂ ಆಗೋದಿಲ್ಲ. ಆ ಪೆಟ್ಟಿನ ವಿಕಾರ, ಆ ಪೆಟ್ಟಿನಿಂದ ಆಗುವ ವಿಕಾರ ನಮಗೆ ಏನಿದ್ರೂ ಕೂಡ ಆ ಕಬ್ಬಿಣದಲ್ಲಿ ಕಾಣುತ್ತೆ ಹೊರತಾಗಿ ಬೆಂಕಿಯಲ್ಲಿ ಯಾವ ವಿಕಾರವೂ ಆಗೋದಿಲ್ಲ. ಅದು ಮೊದಲಿಗೆ ಹೇಗಿತ್ತೋ ನಂತರದಲ್ಲೂ ಹಾಗೇ ಇರತ್ತೆ. ಇದಕ್ಕಿಂತ ತುಂಬಾ ಚೆನ್ನಾಗಿರುವ ದೃಷ್ಟಾಂತ ನಮಗೆ ಸಿಗೋದು ಅಪರೂಪ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಕ್ಕೆ ಹೊರತಾಗಿ ಅನಳಗ ವ್ಯಥೆ ಏನ ಮಾಡಿದರು. ಆ ದುಃಖ ಆ ಅಗ್ನಿಗೆ ಆಗೋದಿಲ್ಲ. ಎಲ್ಲ ವ್ಯಥೆಗಳು ಏನಾದ್ರೂ ಆಗೋದು ಅಂತ ಆದ್ರೆ ಅದು ಬರೀ ಅನಲಕ್ಕಷ್ಟೇ, ಕಬ್ಬಿಣಕ್ಕಷ್ಟೇ. ಬೆಂಕಿಗೆ ಏನು ವಿಕಾರ ಆಗೋದಿಲ್ಲ. ಹಾಗೆ ಎಲ್ಲ ಜೀವರ ಒಳಗಡೆಯಲ್ಲಿ ಬೆಂಕಿಯ ರೀತಿಯಲ್ಲಿ ಇರುವವನು ಪರಮಾತ್ಮ. ಬೆಂಕಿಯ ರೀತಿಯಲ್ಲಿ ಅಂದರೆ ಸ್ವತಂತ್ರನಾಗಿರುವವನು. ಸ್ವತಂತ್ರನಾಗಿ ಇರುವ ಕಾರಣದಿಂದ ಇವು ಯಾವುದರ ಸಂಪರ್ಕವೂ ಕೂಡ ಪರಮಾತ್ಮನಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಸೀನ ಇವಾಸೀನಃ ಪರಾವರ ದೃಗೀಶ್ವರ. ಅವನು ನಾವೆಲ್ಲರೂ ಮಾಡುವಂತಹ ಸತ್ಕರ್ಮಗಳ ಸಾರಭೋಕ್ತೃ ಅಂತ ಕರೆಸಿಕೊಂಡಿದ್ದಾನೆ. ಒಬ್ಬರ ಕರ್ಮಗಳನ್ನು ಉಣ್ಣೋದಕ್ಕೆ ಬಹಳ ಕಷ್ಟ ಆಗಿ ಹೋಗ್ಬಿಡತ್ತೆ. ಆದ್ರೆ ಪ್ರತಿಯೊಬ್ಬ ಜೀವರ ಸತ್ಕರ್ಮಗಳ ಭೋಗವನ್ನು ಊಟ ಮಾಡುವವನು ಪರಮಾತ್ಮ. ಆದ್ರೂ ಅವನಿಗೆ ಅಜೀರ್ಣ ಆಗೋದಿಲ್ಲ, ವೃದ್ಧಿ ಇಲ್ಲ. ಸಮುದ್ರದ ಹಾಗೆ, ಸಮುದ್ರಕ್ಕೆ ಎಷ್ಟೇ ನದಿಯ ನೀರು ಪ್ರವೇಶವಾದ್ರೂ ಸಮುದ್ರ ಉಕ್ಕೇರಿ ಬಿಡ್ತೋ, ಆ ತರ ಇಲ್ಲ. ಸುನಾಮಿ ಬಂದ್ರೆ ಇಡೀ ಊರನ್ನು ಕೊಚ್ಚಿಕೊಂಡು ಹೋಗತ್ತೆ. ನದಿಗಳ ನೀರೆಲ್ಲ ಬಂದು ಸೇರ್ಕೊಳ್ತಾ ಇದೆ. ಈಗ ಡ್ಯಾಮ್ಗಳನ್ನು ಓಪನ್ ಮಾಡ್ಬೇಕು ಅಂತ ನಾವು ಹೇಗೆ ನದಿಗಳೆಲ್ಲ ತುಂಬಿಕೊಂಡ್ರೆ ಆ ಪ್ರವಾಹ ಬರುತ್ತೆ ಅನ್ನೋದಕ್ಕೋಸ್ಕರ ಗೇಟ್ಗಳನ್ನು ಓಪನ್ ಮಾಡ್ತೀವೋ, ಹಾಗೆ
ಸಮುದ್ರ ತುಂಬಿ ಬಿಡ್ತಾ ಇದೆ, ಯಾವ್ದಾದ್ರು ಗೇಟ್ ತೆಗೆದ್ಬಿಟ್ಟು ಆ ಸಮುದ್ರದ ನೀರನ್ನು ಇನ್ನೊಂದ್ ಕಡೆ ಹರಿಸ್ಬೇಕು ಅಂತ ನಾವು ಹೇಳೋದಿಲ್ಲ. ಅದು ಯಾವಾಗ್ಲೂ ವೃದ್ಧಿಯನ್ನ ಹೊಂದಿಯೇ ಇರತ್ತೆ. ಆ ವೃದ್ಧಿ ನಮಗೆ ಕಾಣೋದಿಲ್ಲ. ನಿತ್ಯ ವೃದ್ಧಿ ಪರಮಾತ್ಮನಿಗೆ. ಅಶುಭದ ಸಂಪರ್ಕವೇ ಪರಮಾತ್ಮ ಇಲ್ಲ. ಎಲ್ಲವನ್ನ ಮಾಡಿಯೂ ಉದಾಸೀನನಾಗಿರ್ತಾನೆ, ಯಾವುದರ ಸಂಪರ್ಕವೂ ಕೂಡ ಇಲ್ಲ. ಹಾಗಾಗಿ ನಮಗೆ ಎಲ್ಲ ಬಗೆಯಿಂದಲೂ ಕೂಡ ನಿತ್ಯ ಸಂಬಂಧಿಯಾದವನು ಆ ಪರಮಾತ್ಮನೊಬ್ಬನೇ. ಎಲ್ಲ ಬಗೆಯಿಂದಲೂ ಕೂಡ ನಿತ್ಯ ಸಂಬಂಧಿ ಅಂತಂದು ಹೇಳಿದರೆ, ನಾವು ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ವಿದ್ಯಾ ನೃಸಿಂಹಂ ದ್ರವಿಣಂ ನೃಸಿಂಹ ತ್ವಮೇವ ಸರ್ವಂ ಮಮ ದೇವ ದೇವ. ಮಾತಾ ರಾಜೋ ಮತ್ಪಿತಾ ವಾದಿರಾಜ ಭ್ರಾತಾ ರಾಜೋ ಮತ್ಸಖಾ ವಾದಿರಾಜ ಸರ್ವಸ್ವಮ್ಮೆ ವಾದಿರಾಜೋ ದಯಾಲು ನಾಣ್ಯದೈವಂ ನೈವ ಜಾನೇನ ಜಾನೆ ಅಂತ ವಾದಿರಾಜರ ಕುರಿತಾಗಿ ಹೇಳುವಂತಹ ಮಾತುಗಳೆಲ್ಲ ಇದೆ. ನಮಗೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ತಂದೆ ತಾಯಿ ಅಣ್ಣ ತಮ್ಮ ಸ್ನೇಹಿತನಾಗಿ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ರಕ್ಷಕನಾಗಿರುವವನು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮ ನಿತ್ಯ ಸಂಬಂಧಿ. ಆ ನಿತ್ಯ ಸಂಬಂಧಿಯಾದಂತಹ ಪರಮಾತ್ಮನ ವಿಯೋಗ ನಮಗೆ ಯಾವತ್ತೂ ಆಗೋದಿಲ್ಲ. ಇಂತಹ ದೊಡ್ಡ ಸಂಪತ್ತನ್ನ ನಮಗೆ ಕೊಟ್ಟಿರಬೇಕಾದ್ರೆ ಈ ಅಶಾಶ್ವತವಾದ ಸಂಬಂಧಿಗಳು ನಮ್ಮಿಂದ ವಿಯುಕ್ತರಾಗಿದ್ದಾರೆ ಅನ್ನೋ ಕಾರಣದಿಂದ ಇಷ್ಟೇ ಯಾಕೆ ವ್ಯಥೆ ಪಡ್ತಾ ಇದ್ದಾರೆ ಇವರು? ನಾವು ಹಾಗೆ ವಿಚಾರ ಮಾಡೋದಂತಾದ್ರೆ, ಈಗಿನ ಕಾಲದಲ್ಲೇ ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಇವರು ಎಲ್ಲ ನಮ್ಮ ಜೊತೆಯಲ್ಲಿರ್ಬೇಕಾದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸಹ ಪ್ರಯಾಣಿಕರು ಯಾರೋ ಒಬ್ರು ನಮ್ಮ ಜೊತೆಯಲ್ಲಿ ಕುಳಿತವರು ಒಂದ್ 2-3 ಗಂಟೆ ನಮ್ಮ ಜೊತೆಯಲ್ಲಿ ಇದ್ದವರು ಇಳಿದು ಹೋಗ್ತಾರೆ ಅಂದ್ರೆ ನಾವು ಅಳತಾ ಕೊಡ್ತೇವ? ಇಲ್ಲ, ಅವರ ಸಂಬಂಧವೇ ಅಷ್ಟು ಕಾಲ, ಅವರು ನಮ್ಮ ಜೊತೆಗೆ ಇರುವಂತಹ ಸಂಬಂಧ ಸಮಯ ಇದ್ದದ್ದೇ ಇಷ್ಟರವರೆಗೂ. ಆಮೇಲೆ ನಾವು ಅಳೋದಿಲ್ಲ. ಯಾಕೆಂದ್ರೆ ಇವರೆಲ್ಲ ಇದ್ದಾರೆ ಅನ್ನೋ ಕಾರಣದಿಂದ. ಯಾಕೆಂದ್ರೆ ಇವರು ನಿತ್ಯರು ಅಂತ ಅಂದುಕೊಂಡಿದ್ದೇವೆ. ಆದ್ರೂ ವಿಚಾರ ಮಾಡಿದರೆ ಇವರೆಲ್ಲ ಆ ಬಸ್ಸಿನಲ್ಲಿರುವ ಪ್ರಯಾಣಿಕರ ಹಾಗೆ. ನಿತ್ಯವಾಗಿ ನಮಗೆ ಸಂಬಂಧ ಇರುವಂತಹದ್ದು ಆ ಪರಮಾತ್ಮನ ಜೊತೆಯಲ್ಲಿ. ಆ ಪರಮಾತ್ಮನ ವಿಯೋಗ ನಮಗೆ ಎಂದಿಗೂ ಆಗೋದಿಲ್ಲ ಅಂತ ತಿಳಿದುಕೊಂಡ್ರೆ, ಈ ಬಸ್ಸಿನಲ್ಲಿ ಪ್ರಯಾಣಿಕರು ಎದ್ದು ಹೋದಾಗ ನಮಗೆ ಹೇಗೆ ದುಃಖವಾಗೋದಿಲ್ವೋ ಹಾಗೆ ಇದರ ದುಃಖವೂ ಆಗೋದಿಲ್ಲ. ಇವು ಎಲ್ಲವೂ ಕೂಡ ಅಶಾಶ್ವತ ಅನ್ನುವ ಜ್ಞಾನ ನಮಗೆ ಬಂದಿರತ್ತೆ. ಹಾಗಾಗಿ ನನಗೋಸ್ಕರ ಅಂತ ಯಾಕೆ ಅಳ್ತಾ ಇದ್ದಾರವರು? ಅಲ್ಪ ಕಾಲದ ಸಂಬಂಧಿಯಾದಂತಹ ನನಗೋಸ್ಕರವಾಗಿ ಯಾಕೆ ಅಳ್ತಾ ಇದ್ದಾರೆ? ನಾನ್ ಯಾಕೆ ಅವರನ್ನ ಸಂತೈಸಬೇಕು? ಬಸ್ ಅನ್ನು ಬಿಟ್ಟು ಇಳಿದು ಹೋದವನು ಅಯ್ಯೋ ನೀನ್ ಇಳಿದು ಹೋಗಿದ್ದೆ ಅಂತ ಇವನು ಅಳ್ತಾ ಇದ್ದಾನೆ ಅಂತ ಕಂಡಕ್ಟರ್ ಹೇಳಿದ್ರೆ ನನಗೂ ಅವನಿಗೂ ಏನ್ರಿ ಸಂಬಂಧ? ನಾನ್ ಟಿಕೆಟ್ ಕೊಟ್ಟು ಬಂದಿದ್ದೇನೆ, ನನ್ನ ಊರ್ ಬಂತು, ನಾನು ಇಳ್ಕೊಂಡು ಹೋದೆ, ಅವನನ್ನು ಸಮಾಧಾನ ಮಾಡೋದಾದ್ರೆ ನೀವು ಮಾಡ್ರಿ ಅಂತ ಹೇಳ್ತಾರೆ. ಹಾಗೆ ನನಗೂ ಇವನಿಗೂ ಏನು ಸಂಬಂಧ? ಹಾಗಾಗಿ ನಾನು ಇವನನ್ನ ಸಂತೈಸಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಜೀವಾತ್ಮ ನಾರದರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿದ್ದಂತಹ ಚಿತ್ರಕೇತು ರಾಜ ಈ ಎಲ್ಲವನ್ನ ಕೇಳ್ತಾ ಇದ್ದಾನೆ. ಇಷ್ಟು ಹೇಳಿ ಜೀವಾತ್ಮ ಹೊರಟು ಹೋದ್ಬಿಟ್ಟ. ಇಷ್ಟನ್ನೆಲ್ಲ ಕೇಳಿದ ಮೇಲೆ ಅಯ್ಯೋ, ನಾವ್ ಯಾವ ಜೀವನ ಸಂಬಂಧ ಈ ಶರೀರಕ್ಕಿದೆ ಅಂತ ಅಂದುಕೊಂಡು ಇಷ್ಟು ದುಃಖ ಪಡ್ತಾ ಇದ್ವೋ ಅಂತಹ ಜೀವನೇ ನಮಗೆಲ್ಲ ಜ್ಞಾನದ ಉಪದೇಶವನ್ನು ಕೊಟ್ಟು ಹೋಗಿದ್ದಾನೆ ಅಂತ ಅಂದುಕೊಂಡು ಆಶ್ಚರ್ಯ ಆಯ್ತು ಅವ್ರು ಎಲ್ಲ ಬಾಂಧವರಿಗೆ. ಚಿತ್ರಕೇತು ರಾಜ, ಅವನ ತಾಯಿಯಾದವಳಿಗೆ, ಅವಳ ಬಾಂಧವರಿಗೆ ಎಲ್ಲರಿಗೂ ಕೂಡ ಇದ್ದಂತಹ ಪುತ್ರ ಮೋಹದ ಸಂಕೋಲೆ, ಬಾಂಧವರ ಆ ಬಂಧುತ್ವದ ಜ್ಞಾನ ಏನಿತ್ತೋ ಇದೆಲ್ಲವೂ ಕೂಡ ಹರಿದುಕೊಂಡು ಹೋಗಿ ಶೋಕವನ್ನೆಲ್ಲ ಬಿಡ್ತಾ ಇದ್ದಾರೆ. ಇತ್ಯುದೀರ್ಯಗತೋ ಜೀವೋ ಜ್ಞಾತಯಸ್ತಸ್ಯ ತೇ ಸದಾ ತದಾ ವಿಸ್ಮಿತ ಮುಮುಚುಶೋಕಂ ಚಿತ್ವಾತ್ಮ ಸ್ನೇಹ ಶೃಂಖಲಾಂ. ಈ ರೀತಿಯಾಗಿ ಪುತ್ರದ ಮೋಹದ ಪಾಶವನ್ನ ಇವರೆಲ್ಲರೂ ಕೂಡ ಕಳೆದುಕೊಂಡ್ರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆ ಚಿತ್ರಕೇತು ರಾಜ ಮಾಡಿಕೊಂಡಂತಹ ಸಿದ್ಧಿ ಏನಿದೆ ಅದೆಲ್ಲವನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತು ವಿಶೇಷ ಅಕ್ಷಯ ತೃತೀಯ. ಇಂದಿನ ದಿವಸದ ವಿಶೇಷ ಅನೇಕ ಇದೆ ಅಂತ ನಮಗೆಲ್ಲ ಪ್ರಸಿದ್ಧಿ ಇದೆ. ತ್ರೇತಾಯುಗದ ಪ್ರಾರಂಭವಾದಂತಹ ದಿವಸ ಅಂತ ಇದನ್ನ ಕೊಡ್ತಾರೆ. ಈ ತ್ರೇತಾಯುಗ ಅಂದ್ರೆ ಈ 28ನೇ ಕಲಿಯುಗದಲ್ಲಿ ಇದ್ದೇವೆ. ಈ ತ್ರೇತಾಯುಗ ಪ್ರಾರಂಭವಾದಂತಹ ದಿವಸ ಈ ಅಕ್ಷಯ ತೃತೀಯ ಅಂತ ಪ್ರಸಿದ್ಧಿ ಇದೆ. ಪರಶುರಾಮ ದೇವರು ಜನ್ಮವನ್ನ ತಾಳಿದಂತಹ, ಅವತಾರ ಮಾಡಿದಂತಹ ಪರ್ವಕಾಲ ಅಂತ ಹೇಳ್ತಾರೆ. ನಾವೆಲ್ಲ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವೆ. ಪರಮ ಪವಿತ್ರವಾದ ಕ್ಷೇತ್ರ. ಇಡೀ ಭೂಮಿಯನ್ನ ದಾನ ಮಾಡಿದ ನಂತರದಲ್ಲಿ ದಾನ ಮಾಡಿದಂತಹ ಪ್ರದೇಶದಲ್ಲಿ ತಾವಿರಕೂಡುದು ಅನ್ನುವ ಕಾರಣದಿಂದಾಗಿ ಪರಶುರಾಮ ದೇವರು ಯಾವ ಸಮುದ್ರವನ್ನ
ಸಮುದ್ರದಲ್ಲಿ ಇದ್ದಂತಹ ಭೂಮಿಯನ್ನ ಸೆಳೆದು ಹೊಸದಾದ ಭೂಮಿಯನ್ನು ನಿರ್ಮಾಣ ಮಾಡಿದ್ದಾರೋ ಅಂತಹ ಪರಶುರಾಮ ಕ್ಷೇತ್ರ. ಕರ್ಣೇ ಪದನ್ಯಸ್ತ ರುಚಿರಿರಂಸುಹು ವಾರಾಶಿ ವಸ್ತ್ರಂ ಜಘನಾಧಿ ಯಸ್ಯಾಹ ಅಮೂಮುಚದ್ ಬಾಣ ಕರೇಡ ಭೂಮೇಃ ಶ್ರೀ ಭಾರ್ಗವಸ್ಸ ಜಯತಿ ಕ್ಷಿತಿರ್ನಃ ಅಂತ ಪರಶುರಾಮ ಕ್ಷೇತ್ರವನ್ನು ವಾದಿರಾಜ ತೀರ್ಥ ಗುರುಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ಪರಶುರಾಮ ದೇವರು ಅವತಾರ ಮಾಡಿದಂತಹ ಪರಮ ಪವಿತ್ರವಾದಂತಹ ದಿವಸ. ಇಷ್ಟೇ ಅಲ್ಲದೇನೆ ನಾವು ವಿಶೇಷವಾಗಿ ಇವತ್ತು ಸಂಭ್ರಮ ಪಡಬೇಕಾದಂತಹ ದಿವಸ ಏನು ಅಂತಂದ್ರೆ, ನಾವು ಯಾವ ಭಾಗವತ ಗ್ರಂಥವನ್ನು ಓದ್ತಾ ಇದ್ದೇವೋ ಈ ಭಾಗವತ ಗ್ರಂಥಕ್ಕೆ ಮಧ್ವಾಚಾರ್ಯರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನಕ್ಕೆ ಟಿಪ್ಪಣಿಯನ್ನ ಬರೆದಂತಹ ಮೊದಲಿಗರಲ್ಲಿ ಒಬ್ರು ವಿಜಯಧ್ವಜ ತೀರ್ಥರು ಅಂತ. ಪೇಜಾವರ ಮಠದಲ್ಲಿ ಬರುವಂತಹ ಮಹಾಯತಿಗಳು ಕಣ್ವ ತೀರ್ಥದಲ್ಲಿ ಸಮುದ್ರದ ಬಳಿಯಲ್ಲಿ ಅವರ ವೃಂದಾವನ ಇದೆ. ಕಣ್ವ ತೀರ್ಥದಲ್ಲಿ ಅಂತಹ ಮಹಾಮಹಿಮರ ಆರಾಧನಾ ದಿವಸ ಇವತ್ತು. ಅಕ್ಷಯ ತೃತೀಯ ಬಂಗಾರವನ್ನು ಕೊಳ್ಳಬೇಕು ಅಂತ ಹೇಳ್ತಾರೆ. ನಾವೀಗಾಗ್ಲೇ ಬೇಕಾದಷ್ಟು ಬಂಗಾರವನ್ನು ಕೊಂಡುಕೊಂಡು ಬಿಟ್ಟಿದ್ದೇವೆ. ಸುವರ್ಣವನ್ನ ಕೊಂಡುಕೊಳ್ಬೇಕು. ವರ್ಣ ಅಂತಂದು ಹೇಳಿದ್ರೆ ಅಕ್ಷರಗಳು, ಜ್ಞಾನ. ಪರಮ ಪವಿತ್ರವಾದಂತಹ ಭಾಗವತದ ಒಂದೊಂದು ಅಕ್ಷರಗಳು ಕೂಡ ಸುವರ್ಣದಷ್ಟೇ ಪವಿತ್ರವಾದಂತಹದ್ದು. ಅದಕ್ಕಿಂತ ಮಿಗಿಲಾದ ಪಾವಿತ್ರ್ಯವನ್ನು ಜೀವನಿಗೆ ತಂದು ಕೊಡುವಂತಹದ್ದು. ಅಂತಹ ಅಮೂಲ್ಯವಾದಂತಹ ಭಂಡಾರವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಯಾವುದನ್ನ ಅಕ್ಷಯ ತೃತೀಯದಲ್ಲಿ ನಾವು ತೆಗೆದುಕೊಳ್ತೇವೋ ಅಥವಾ ಕೊಡ್ತೇವೋ ಅದು ಅಕ್ಷಯವಾಗತ್ತೆ. ನಮಗೆ ಭಾವನೆ ಏನಿದೆ ಅಂತಂದ್ರೆ ಯಾವ್ದನ್ನು ಕೊಡ್ತೇವೋ ಅದು ಕಡಿಮೆ ಆಗಿ ಹೋಗ್ಬಿಡತ್ತೆ ಅಂತ. ಹೌದು, ಯಾವುದನ್ನು ಕೊಡ್ತೇವೋ ಭೌತಿಕವಾದ ಸಂಪತ್ತು ಅದು ಎಲ್ಲ ಕಡಿಮೆ ಆಗತ್ತೆ. ಆದ್ರೆ ಆಧ್ಯಾತ್ಮಿಕವಾದ ಸಂಪತ್ತನ್ನು ಎಷ್ಟೆಷ್ಟು ಕೊಡ್ತೇವೋ ಅಷ್ಟಷ್ಟು ಅದು ಅಭಿವೃದ್ಧಿ ಆಗತ್ತೆ. ಅಭಿವೃದ್ಧಿ ಆಗುವಂತಹ ಆಧ್ಯಾತ್ಮಿಕ ಸಂಪತ್ತನ್ನ ನಾವು ಪಡೆದುಕೊಂಡಿದ್ದೇವೆ. ಪಡೆದ ಎಲ್ಲ ಕರ್ಮಗಳು ಕೂಡ ಅಕ್ಷಯವಾಗಲಿ ಅಂತ ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಎಲ್ಲ ಕರ್ಮಗಳ ಫಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಅರ್ಪಣೆ ಮಾಡಿದ್ರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಭಗವಂತನಲ್ಲಿ ಅರ್ಪಣೆ ಮಾಡಿದ್ರೆ ನಾವು ಕೊಟ್ಟ ಅಲ್ಪ ಫಲವನ್ನು ಕೂಡ, ಅಲ್ಪ ಕರ್ಮಗಳನ್ನು ಕೂಡ ಅನಂತ ಪಟ್ಟು ಮಾಡಿ ಅಕ್ಷಯವಾದಂತಹ ಫಲವನ್ನ ಆ ಪರಮಾತ್ಮ ಕೊಡ್ತಾನೆ. ಅಂತಹ ಪರಮಾತ್ಮನಿಗೆ ಇಂದಿನ ಪ್ರವಚನದ ಪುಣ್ಯದ ಫಲವನ್ನ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಅಕ್ಷಯ ತೃತೀಯಾದ ಶುಭಾಶಯಗಳು. ಹರಯೇ ನಮಃ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ.